ಹಾಯ್ ಎಲ್ರಿಗೂ ನಮಸ್ತೆ. ನಾನೇ ನಿಮ್ಮ ವಿಷ್ಣು ಮಾತಾಡ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲೂ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ. ವಿಡಿಯೋ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆಲ್ ಹಾಕೊಳ್ಳಿ. ಹಂಗೆ ಇನ್ಸ್ಟಾಗ್ರಾಮ್ ಐ ಡಿ ನಾನು ಕೊಟ್ಟಿರ್ತೀನಿ, ಇದೇ ಫಾಲೋ ಮಾಡ್ಕೊಳ್ಳಿ. ಎಲ್ಲಿಗೆ ವಿಷ್ಣು ಇವಾಗ ಹೊಟ್ಟಿದ್ಯಾ ಅಂತ ಹೇಳಿದ್ರೆ ಗಮನ ನೋಡಿ ಎಲ್ಲ ಕಂಡು ಹಿಡ್ದಿರ್ತೀರಾ. ಆದರೂ ಹೇಳ್ತೀನಿ, ಜಸ್ಟ್ ಗಾಡಿ ಒಂದು ಟೈರ್ ಚೇಂಜ್ ಮಾಡ್ಸೋಣ. ಟೈರ್ ಚೇಂಜ್ ಮಾಡಿಸ್ಬಿಟ್ಟು ನಾರ್ಮಲಾಗಿ ಈ ಲಿವರ್ ಆಮೇಲೆ ಕ್ಲಚ್ ಲಿವರು ಆಮೇಲೆ ಬ್ರೇಕ್ ಲಿವರು ಅದನ್ನ ಎರಡು ಚೇಂಜ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದು ಪಂಪಿಂಗ್ ಲೇಟ್. ಇದು ಇವಾಗ ನೋಡಿ ನಾನು ಇವಾಗ ಇಲ್ಲಿ ಬ್ರೇಕ್ ಹಿಡಿದ್ರೆ ಪಂಪಿಂಗ್ಗೆ ಲೇಟ್. ಇದು ಸ್ಟಾಕ್ದಾದ್ರೆ ಪಂಪಿಂಗ್ ಕರೆಕ್ಟಾಗಿ ಬರುತ್ತಲ್ಲ, ಬ್ರೇಕಿಂಗು ಕರೆಕ್ಟಾಗಿರುತ್ತೆ. ಅದಕ್ಕೋಸ್ಕರ ಇದೆಲ್ಲ ಓಕೆ. ಎಷ್ಟು ಎಲ್ಲಿಗೆ ಇವಾಗ ಗಾಡಿಯೆಲ್ಲ ಸರ್ವಿಸ್ ಮಾಡಿಸಿ ಗಾಡಿಯೆಲ್ಲ ರೆಡಿ ಮಾಡಿಸಿ ಎಲ್ಲಿಗೆ ಹೊಟ್ಟಿದ್ವಿ ಅಂತಂದರೆ ನಾವೊಂದು ಲಾಂಗ್ ರೈಡ್ ಹೊಟ್ಟಿದ್ದೀವಿ. ಅರೌಂಡ್ ಬಂದು ಅಪ್ ಆ್ಯಂಡ್ ಡೌನ್ ಅದು 1200 ಕಿಲೋಮೀಟರ್ಸ್ ಬರುತ್ತೆ ಅದು. ಅದಕ್ಕೋಸ್ಕರ ಇವತ್ತು ಯಾವುದು ಫ್ರೈಡೇ ಅಲ್ವಾ, ಇವತ್ತು 22 ಅಲ್ಲ, ಇವತ್ತು 22 ಥರ್ಸ್ಡೇ ಅಲ್ವಾ ಇವತ್ತು, ಕರೆಕ್ಟ್. ನಾಳೆ 23 ಬಂದು ನಾವು ಮಾರ್ನಿಂಗ್ ಓಡ್ತೀವಿ, ಫ್ರೈಡೇ ಮಾರ್ನಿಂಗ್ ಓಡ್ತೀವಿ ನಾವು. ಆ್ಯಕ್ಚುಲಿ 2 ಪ್ಲ್ಯಾನ್ ಇತ್ತು. 2 ಪ್ಲ್ಯಾನಲ್ಲಿ ಒಂದು ಮುನ್ನಾರ್ ಇತ್ತು, ಇನ್ನೊಂದು ಧನುಷ್ಕೋಡಿ ಇತ್ತು ಪ್ಲ್ಯಾನು. ಅದರಲ್ಲಿ ಸರಿ ಯಾವ್ದಾದ್ರು ಒಂದಕ್ಕೆ ನೋಡೋಣ ಅಂದ್ಬಿಟ್ಟು ಒಂದು ಹೋಗ್ತಿದ್ದೀವಿ. ಅದೇ ಮುನ್ನಾರ್ ಹೊರಟಿದ್ದೀವಿ. ಯಾರ್ಯಾರು ಹೋಗ್ತಿದ್ದೀರಾ ಅಂತಂದ್ರೆ 3 ಗಾಡಿ ಇರುತ್ತೆ. ಒಂದು ಇಲ್ಲಿಂದ ಬೆಂಗಳೂರಿಂದ ನಾನು ಒಬ್ಬನೇ ಹೊರಟಿರೋದು, ಅಲ್ಲಿಂದ ಮತ್ತೆ ಕೊಡಗಿಂದ ನಮ್ಮ ಇಬ್ರು ಫ್ರೆಂಡ್ಸ್ ಬರ್ತಾರೆ. ಫ್ರೆಂಡ್ಸ್ ಅಂದ್ರೆ 4 ಜನ ಬರ್ತಾರೆ. ಅದರಲ್ಲಿ 2 ಗಾಡಿ. ಒಂದು ಬಂದು ನ್ಯೂ ಜೆನ್ ಡ್ಯೂಕ್ 250, ಆಮೇಲೆ ಇನ್ನೊಂದು ಬಂದು ಎಕ್ಸ್ಪಲ್ಸ್ ಬರುತ್ತೆ, ಆಮೇಲೆ ನಂದೊಂದು R15 V3 ಇರುತ್ತೆ. ಆ ಥರ 3 ಗಾಡೀಲಿ ನಾವು ಹೋಗ್ತಾ ಇದ್ದೀವಿ. ಅರೌಂಡ್ ಇದು ಬಂದು 3 ದಿನ. ಇದು 3 ದಿನ ಟ್ರಿಪ್ ಇದು. ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಒಂದಿಲ್ಲ ರಿಟರ್ನ್ ಬರೋ ಥರ ಇರುತ್ತೆ. ಇಲ್ಲಾಂದರೆ ಸಂಡೇ ಅಲ್ಲೇ ಉಳ್ಕೊಂಡು ಮಂಡೇ ರಿಟರ್ನ್ ಬರೋಂಗೆ ಇರುತ್ತೆ. ಅದು ಅಕಾರ್ಡಿಂಗ್ ಆಗಿ ನೋಡ್ಕೊಬೇಕು ಯಾವುದಾದ್ರು. ಹಾಗೆ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಎಲ್ಲಿ ಹೋಗ್ತೀನಿ ಅಂದರೆ ಅದೇ ಗಾಡಿ ಸಣ್ಣ ಕೆಲಸ ಐತಲ್ಲ, ಅದನ್ನೊಂದು ಶಾರ್ಟ್ ವೀಡಿಯೋ ಆಗಿ ಹಾಕ್ಬಿಡೋಣ ಅಂದ್ಬಿಟ್ಟು ನಾನು ಇವಾಗ ಹೊರಟಿದ್ದೀನಿ. ಸರಿ, ನಾನು ಅಲ್ಲೋಗಿ ಟೈರ್ ಎಲ್ಲ ಚೇಂಜ್ ಮಾಡ್ಬೇಕಾದ್ರೆ ನಾನು ನಿಮಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಟೈರ್ ಚೇಂಜ್ ಮಾಡ್ತಾ ಇದ್ದಾರೆ. தெரியல எப்படி போகணும் ರೈಡ್. ಸರಿಯಾಗಿ ಸೆಟ್ ಆಗ್ತಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ. ಅದು ಹಾಕಿದ್ರೆ ನಾರ್ಮಲ್ ಸ್ಟಾಕ್ ಅಲ್ಲ, ಪಂಪಿಂಗ್ ಕರೆಕ್ಟಾಗಿ ಸೆಟ್ ಆಗುತ್ತೆ ಅದು. ಅದಕ್ಕೋಸ್ಕರ ಹಾಕ್ಬಿಟ್ಟು ಹೋಗ್ಬಿಡೋಣ ಅಂತ. ಇದನ್ನು ಸೇಲ್ ಮಾಡಿಬಿಡೋಣ ಅಂದ್ಕೊಂಡೆ ನಾನು. ಆಮೇಲೆ ಸರಿ ಬಿಡು ಇರಲಿ ಅಂದ್ಬಿಟ್ಟು, ಯಾವ್ದಾದ್ರು ಎಕ್ಸ್ಪೋ ಇರುತ್ತಲ್ಲ, ಯಾವಾಗಾರು ಯೂಸ್ ಆಗುತ್ತೆ ಇದು. ಆ ಟೈಮಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳೋಣ. ಇವಾಗ ಸ್ಟಾಕೇ ಕರೆಕ್ಟ್ ಇದು, ಪಂಪಿಂಗಿಗೂ ಅಷ್ಟೇ, ಎಲ್ಲದಕ್ಕೂ ಅಷ್ಟೇ. ನೋಡಿ, ಇದು ಅಂದರೆ ಕರೆಕ್ಟ್. இது பாரு, பம்பிங்கு கரெக்டாக இருக்குது. இது பம்பிங்கு இவ்வளோ வரணும் ப்ரோ. இவ்வளோ வந்தால் மட்டும்தான் பிரேக்கே பிடிக்கும். ஆமாம், ಲಿವರು ಆ ಕಡೆ ಬ್ರೇಕ್ ಲಿವರ್ ಚೇಂಜ್ ಮಾಡಾಯ್ತು, ಈ ಕಡೆ ಕ್ಲಚ್ ಲಿವರ್ ಚೇಂಜ್ ಮಾಡಿಸ್ಕೊಂಡಿನು ಅಷ್ಟೇ. ಇನ್ನೇನು ಚೇಂಜ್ ಮಾಡ್ಸೋಂಗಿಲ್ಲ ಸದ್ಯಕ್ಕೆ. ಒಂದೊಂದು ವಾಟ್ರ್ ವಾಶ್ ಒಂದು ಬಿಟ್ಟರೆ ಗಾಡಿ ಕ್ಲೀನ್ ಆಗುತ್ತೆ. ಆಮೇಲೆ ಇದನ್ನು ತೆಗೆಸ್ಬಿಡ್ತೀನಿ ನಾನು. ಇದನ್ನಂದರೆ ಈ ಬ್ಯಾಕ್ ಸೀಟ್ ಕೌಲ್ ಇದೆಲ್ಲ, ಇದನ್ನು ತೆಗ್ದುಬಿಡ್ತೀನಿ. ಇಲ್ಲಿ ತೆಗ್ದುಬಿಟ್ಟು ಇಲ್ಲಿ ಬ್ಯಾಗ್ ಬರುತ್ತಲ್ಲ, ಇಲ್ಲಿ ಬ್ಯಾಗ್ ಇಟ್ಕೊಂಡು ಆಮೇಲೆ ರೋಪ್ ಬರುತ್ತಲ್ಲ, ರೋಪಲ್ಲಿ ಇದು ಮಾಡ್ಕೋತೀನಿ ಅಷ್ಟೇ. ಆಮೇಲೆ ಓಡ್ತಾ ಇರೋದೆ. ಅದೇ ವೀಡಿಯೋ ನೋಡ್ಕೊಂಡು ಬಂದಿರ್ತೀರಾ ಅಂತ ಅಂದ್ಕೊಳ್ತೀನಿ ನಾನು. ಅದೇ ಹೋಗಿ ಟೈರ್ ಚೇಂಜ್ ಮಾಡಿಸ್ತು, ಹೊಸ ಟೈರ್ ಹಾಕಿಸ್ಕೊಂಡು ಬ್ರೇಕ್ ಲಿವರು ಕ್ಲಚ್ ಲಿವರ್ ಎಲ್ಲ ಚೇಂಜ್ ಮಾಡಿಸ್ತು. ಇನ್ನು ಸೀಟ್ ಕವರ್ ಒಂದು ಬಿಚ್ಚಬೇಕು ನಾನು. ನಾಳೆ ಮಾರ್ನಿಂಗ್ ಬಂದು 23 ಫ್ರೈಡೇ ಬಂದು ನಾವು ಅದೇ ಮುನ್ನಾರ್ ಹೊರಟಿದ್ದೀವಿ. ಮುನ್ನಾರ್ ಹೊರಟು ಅದೊಂದು 3 ದಿನ ಟ್ರಿಪ್ ಅದು. ಡೈರೆಕ್ಟ್ ಹೆಂಗೆ ಹೋಗ್ತೀನಿ ಅಂದರೆ ಮುನ್ನಾರಿಂದ ಅಲ್ಲ, ಬ್ಯಾಂಗ್ಳೂರಿಂದ ಮೈಸೂರು ಹೋಗ್ತೀನಿ. ಮೈಸೂರಿಂದ ಡೈರೆಕ್ಟ್ ಮುನ್ನಾರ್ ಹೋಗಿ ಮುನ್ನಾರಲ್ಲೇ ಎಕ್ಸ್ಪ್ಲೋರ್ ಮಾಡ್ಕೊಂಡು ಅದೊಂದು 3 ದಿನ, ಫ್ರೈಡೇ ಸ್ಯಾಟರ್ಡೆ ಸಂಡೇ ಇತ್ತು. ಆಮೇಲೆ ಡೈರೆಕ್ಟ್ ಅಲ್ಲಿಂದ ಕೇರಳ ಬರ್ತೀವಿ. ಕೇರಳದಿಂದ ಬಂದು ಕೂರ್ಗಲ್ಲಿ ಒಂದು 2 ದಿನ ನಾನು ಸೆಟ್ಲ್ ಆಗಿ, ಅಂದರೆ ಮನೇಲಿ ಹೋಗಿ ಮನೇಲಿತ್ತು. ಆಮೇಲೆ 2ನೇ ದಿನ ಆದಮೇಲೆ ರಿಟರ್ನ್ ಬ್ಯಾಂಗ್ಳೂರು ಬರೋ ಥರ ಒಂದು ಪ್ಲ್ಯಾನ್ ಅದು. ನೆಕ್ಸ್ಟ್ ವೀಡಿಯೋ ಮುನ್ನಾರ್ ಎಪಿಸೋಡ್ನ ಪಾರ್ಟ್ ಆಗಿ ಹಾಕ್ತೀನಿ ನಾನು. ಅದನ್ನೆಲ್ಲರೂ ತಪ್ಪಿಸದೆ ನೋಡಿ, ಚೆನ್ನಾಗಿರುತ್ತೆ. ಇವಾಗ ಮುನ್ನಾರಲ್ಲಿ ಬೇರೆ ಕ್ಲೈಮೇಟ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ನೋಡೋಣ. ಹೋಗಿ ಎಲ್ಲ ನೋಡಿಕೊಂಡು ಎಕ್ಸ್ಪ್ಲೋರ್ ಮಾಡ್ತೀನಿ. ವೀಡಿಯೋನ ಯಾರು ತಪ್ಪದೆ ನೋಡಿ. ಥ್ಯಾಂಕ್ ಯು, ಬಾಯ್.